ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಡಿ ಗ್ಯಾಂಗ್ ಕುರಿತಾಗಿದೆ. ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಜೈಲು ಸೇರಿದ್ದಾರೆ. ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿರುವ ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಹೊತ್ತು ತಂದಿದೆ ಈಗ ನಿಮ್ಮ ಪವರ್ ಟಿವಿ. ಮರ್ಡರ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್, ಇದು ಮಹತ್ವದ ಬೆಳವಣಿಗೆ ಆಗಿದೆ. ಕೆಡಿ ಗ್ಯಾಂಗ್ನ ನಡುವೆನೇ ಒಂದು ವಾರ್ ನಡೀತಾ ಇದೆ. ಅವರವ್ರ ನಡುವೆನೆ ಯಾರ್ಯಾರು ಸೇರಿ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ರಲ್ಲ ಅವರವರೇ ಈಗ ಹೊಡೆದಾಡ್ಕೋತಿದ್ದಾರೆ. ಹಾಗಾದ್ರೆ ಯಾರ್ಯಾರು ಕಿತ್ತಾಟ, ಏನೇನು ಬೆಳಕಿಗೆ ಬರ್ತಿದೆ, ಯಾವ ವಿಚಾರಕ್ಕೆ ಕಿತ್ತಾಟ, ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಈಗ ನಿಮಗೆ ಒಂದೊಂದಾಗೆ ಕೊಡ್ತಾ ಹೋಗ್ತೀನಿ. ಯಾರ್ಯಾರು ಗಲಾಟೆ ಮಾಡ್ಕೋತಾ ಇದ್ದಾರೆ, ಯಾರ್ಯಾರು ಈ ಗಲಾಟೆಯಲ್ಲಿ ಭಾಗಿಯಾಗಿದ್ದಾರೆ, ಎಲ್ಲದರ ಬಗ್ಗೆ ನೋಡಿ. ಈಗಾಗಲೇ 17 ಜನ ಜೈಲಲ್ಲಿದ್ದಾರೆ. ನಾವು ಈ ಹಿಂದೆಯೂ ಕೂಡ ಹೇಳಿದ್ವಿ, ಈ 17 ಜನ ಜೈಲಲ್ಲಿ ಏನಿದ್ದಾರೆ ಆ 17 ಜನರ ಒಳಗೆ ಒಂದು ರೀತಿಯಲ್ಲಿ ವೈಮನಸ್ಸು ಅಥವಾ ತಾವು ಮಾಡಿರುವ ಕೆಲಸದ ವಿಚಾರದಲ್ಲಿ ಹಾಗೆ ಮಾಡಬಾರ್ದಿತ್ತು, ಹೀಗೆ ಮಾಡಬೇಕಿತ್ತು ಅನ್ನುವ ಎಲ್ಲ ಮಾತುಗಳು ಕೇಳಿಬರ್ತಾ ಇದೆ. ನಡುವೆ ಅವರ ಜೊತೆಗೇನೆ ಅವರವರೇ ಗಲಾಟೆ ಮಾಡ್ಕೋತಾ ಇದ್ದಾರೆ, ಹೊಡೆದಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಕೇಸ್ನ ಆರೋಪಿಗಳದ್ದು ಒಬ್ಬರೊಬ್ಬರದ್ದು ಒಂದೊಂದು ಕತೆ. ತುಮಕೂರು ಜೈಲಲ್ಲಿ 4 ಜನರನ್ನ ಶಿಫ್ಟ್ ಮಾಡಿದ್ರು. ಆ 4 ಜನ ತುಮಕೂರು ಜೈಲಲ್ಲೇ ಮಾತಿನ ಚಕಮಕಿಯಲ್ಲಿ ನಿರತರಾಗಿದ್ರಂತೆ. ಒಬ್ಬರ ಮೇಲೆ ಮತ್ತೊಬ್ಬರು ವಾರು ಪರಸ್ಪರ ನಿಂದನೆ ಮಾಡೋದೆಲ್ಲ ಮಾಡ್ತಾ ಇದ್ರಂತೆ. ರವಿಶಂಕರ್, ನಿಖಿಲ್, ಕಾರ್ತಿಕ್ ಮತ್ತು ಕೇಶವಮೂರ್ತಿ ಅವರ ನಡುವೆನೆ ಫೈಟ್ ಆಗಿದೆ. ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ್ದಾರೆ. ತುಮಕೂರು ಜೈಲಿನಲ್ಲಿ ಒಂದೇ ಬ್ಯಾರಕ್ನಲ್ಲಿರುವ 4 ಜನ ಕಿತ್ತಾಡ್ತಾ ಇದ್ದಾರೆ. ಈ ಪ್ರಕರಣದ ಕ್ರೊನಾಲಜಿ ನಿಮಗೆ ಗೊತ್ತಿದ್ರೆ ಯಾರ್ಯಾರು ಯಾವಾಗ ಈ ಪ್ರಕರಣದಲ್ಲಿ ಎಂಟ್ರಿ ಆಗ್ತಾರೆ, ಯಾರ್ಯಾರು ಹೇಗೆ ಎಂಟ್ರಿ ಆಗ್ತಾರೆ ಅನ್ನೋ ಎಲ್ಲ ವಿಷಯ ಗೊತ್ತಿದೆ ನಿಮಗೆ. ಇಲ್ಲಿ ರಾಘವೇಂದ್ರ, ನಿಖಿಲ್ ನಾಯಕ್, ಈ ದರ್ಶನ್ ಆಪ್ತ ನಿಖಿಲ್ ನಾಯಕ್, ರಾಘವೇಂದ್ರ, ಕೇಶವಮೂರ್ತಿ, ಉಳಿದಂಥವ್ರು ಒಂದಿಷ್ಟು ಜನ 4 ಜನರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಈ ತುಮಕೂರು ಜೈಲಲ್ಲಿ ಈಗ ಸದ್ಯದ ಗಲಾಟೆಗಳು, ಈ ಆರೋಪಿ ಇದಾನಲ್ಲ, ಮೊದಲಿಗೆ ರಾಘವೇಂದ್ರ ಅಂತ ಯಾರಿದ್ದಾನೆ ಅವನೇ ನಮ್ಮನ್ನೆಲ್ಲ ಇಲ್ಲಿ ತಗಲಾಕ್ಸಿರೋದು ಅನ್ನೋ ರೀತಿಯಲ್ಲಿ ಗಲಾಟೆ ಆರಂಭ ಆಗುತ್ತೆ. ಮಾತಿಗೆ ಮಾತು ಬೆಳೆದಿದೆ. ಒಂದಕ್ಕೊಂದು ಆರೋಪ ಪ್ರತ್ಯಾರೋಪಗಳು ಅವರವ್ರ ನಡುವೆನೇ ನಡೆಯುತ್ತೆ. ಇವರಿಂದ ನಾನು ಸಿಕ್ಕಾಕೊಂಡೆ, ನಿನ್ನಿಂದ ನಾನು ಸಗ್ಲಾಕೊಂಡೆ, ನಿನ್ನಿಂದ ನಾನು ತಗಲಾಕೊಂಡೆ ಅಂತ 4 ಜನರ ಮುಖಕ್ಕೆ ಬೆರಳು ತೋರಿಸ್ತಿದ್ದಾರೆ. ಒಟ್ಟಾರೆಯಾಗಿ ಅವರವ್ರ ನಡುವೆನೇ ಗಲಾಟೆ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ರಾಘವೇಂದ್ರನ ಮಾತು ಕೇಳಿದ್ವಿ ನಾವು. ರಾಘವೇಂದ್ರನ ಮಾತು ಕೇಳಿ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬಂತು. ರಾಘವೇಂದ್ರನ ಮಾತು ಕೇಳಿ ನಾವು ಇವತ್ತು ಈ ಪರಿಸ್ಥಿತಿಯಲ್ಲಿದ್ದೀವಿ. ನಮಗೆ ಜೈಲೇ ಗಟ್ಟಿ ಆಗುತ್ತೆ, ಯಾರು ಸಹಾಯ ಮಾಡ್ತಾರೋ ನಮಗೆ ಶಿಕ್ಷೆನೇ ಗಟ್ಟಿನ, ಜಾಮೀನು ಸಿಗುತ್ತಾ ಅಂತ ಗೋಳಾಡ್ತಿದ್ದಾರೆ. ನಮ್ಮೆಲ್ಲರ ಜೀವನ ಸೆಟಲ್ ಆಗುತ್ತೆ ಅಂತ ನಿದ್ನಂತೆ ರಾಘವೇಂದ್ರ. ಕೊಲೆ ಬಳಿಕ ಮೃತದೇಹ ಬಿಸಾಡಿದ್ದು, ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದು, ಇದೆಲ್ಲವೂ ರಾಘವೇಂದ್ರ ಹೇಳಿದಂತೆಯೇ ಆಗಿದ್ದು ಅಂತ ಗಲಾಟೆ ಆಗಿರೋದು. ಅವನು ಹೇಳ್ದ, ನಾವು ಕೇಳಿದ್ವಿ, ದುಡ್ಡಿನ ಆಸೆಗೆ ನಾವು ತಪ್ಪು ಮಾಡಿಬಿಟ್ವಿ ಅಂತ ಜೈಲು ಸಿಬ್ಬಂದಿ ಹತ್ರ ಅಳಲನ್ನ ತೋಡ್ಕೊಂಡಿದ್ದಾರಂತೆ. ಏರ ಧ್ವನಿಯಲ್ಲಿ ಬೈದಾಡ್ಕೊಂಡು ಕಿತ್ತಾಡ್ಕೋತಾರಂತೆ 4 ಜನ ಆರೋಪಿಗಳು. ಇವ್ರನ್ನೆಲ್ಲ ಒಂದೇ ಬ್ಯಾರಕ್ನಲ್ಲಿ ಇಟ್ಟಿದ್ದಾರೆ, ಎಲ್ಲರೂ ಒಂದೇ ಬ್ಯಾರಕ್ನಲ್ಲಿ ಇರೋದು. ಹಾಗಾಗಿ ಅವರವ್ರ ನಡುವೆನೇ ಮಾತು. ಒಬ್ಬ ನೀನೇ ಹೇಳ್ದೆ, ನೀನು ಹೇಳಿದ್ದಕ್ಕೆ ನಾವು ಬಂದ್ವಿ, ನೀನು ಹೋಗಿ ಎಲ್ಲ ಸೆಟಲ್ ಆಗುತ್ತೆ, ನಾವೆಲ್ಲ ಸೆಟಲ್ ಆಗ್ಬಿಡ್ತೀವಿ ಲೈಫಲ್ಲಿ, ಇದೊಂದು ಕೆಲಸ ಮಾಡಿಬಿಟ್ರೆ ಸಾಕು ಅನ್ನೋದಕ್ಕೇನೆ ನಾವು ಬಂದ್ವಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಆ ಲೆಕ್ಕಾಚಾರದಲ್ಲಿ ಅವರವ್ರ ನಡುವೆ ಗಲಾಟೆ ಆಗಿದೆ. ಅವರವರೇ ಗಲಾಟೆ ಮಾಡಿಕೊಂಡು ಈಗ ಅವ್ರ ಮೇಲೆ ವಿಶೇಷ ನಿಗಾ ಇಡುವ ಮಟ್ಟಕ್ಕೆ ಈ ಗಲಾಟೆ ಹೋಗಿದೆ. ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಏನಿದು ತುಮಕೂರು ಜೈಲಿನ ಗಲಾಟೆ, ಯಾವ ವಿಚಾರಕ್ಕೆ ಗಲಾಟೆ, ಏನೇನಾಗ್ತಾ ಇದೆ ಅಲ್ಲಿ ವೆಂಕಟೇಶ್? ಪ್ರಣುತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು 17 ಜನ ಆರೋಪಿಗಳು ಬಂಧನವಾಗಿದ್ದರು. ಈ 17 ಜನ ಆರೋಪಿಗಳ ಪೈಕಿ 4 ಜನ ಕೂಡ ಪ್ರಮುಖ ಸಾಕ್ಷಿಗಳಾಗಿ ಪರಿಗಣಿಸಿರುವಂತಹ ಪೊಲೀಸರು ಇವರನ್ನು ಪರಪ್ಪನಗರ ಜೈಲಿನಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಅವರ ಮೇಲೆ ಒತ್ತಡ ಆಗ್ಬೋದು, ಹಲ್ಲೆ ಆಗ್ಬೋದು ಅನ್ನೋ ಕಾರಣಕ್ಕೆ ಈ 4 ಜನ ರವಿಶಂಕರ್, ನಿಖಿಲ್, ಕಾರ್ತಿಕ್ ಹಾಗೂ ಕೇಶವ್ ಈ 4 ಜನರನ್ನು ಕೂಡ ತುಮಕೂರು ಜೈಲಿಗೆ ಶಿಫ್ಟನ್ನು ಮಾಡಿದರು. ಸೊ ಆ ಸಂದರ್ಭದಲ್ಲಿ ಈಗ ಅಲ್ಲಿ 4 ಜನ ಕೂಡ ಒಂದೇ ಬ್ಯಾರಕ್ನಲ್ಲಿದ್ದಾರೆ. ಸೊ ಒಂದೇ ಬ್ಯಾರಕ್ನಲ್ಲಿರುವಂಥ ಈ 4 ಜನರ ಮತ್ತೆ ಒಂದು ಮಾತಿನ ಚಿಕ್ಕಮುಖಿ ಮತ್ತು ಒಂದಷ್ಟು ಜಗಳ ಕೂಡ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾವಾಗ ಈ ರಾಘವೇಂದ್ರ ಏನಿದ್ದಾನೆ, ಈತ ಚಿತ್ರದುರ್ಗದ ಜಿಲ್ಲಾ ಅಧ್ಯಕ್ಷ ಆಗಿರುವಂಥದ್ದು, ಅಭಿಮಾನಿಗಳ ಸಂಘದ ಜಿಲ್ಲಾ ಅಧ್ಯಕ್ಷ. ಸೊ ಈತನ ಮಾತು ಕೇಳಿ ನಾವು ನಂಬಿ ಕೆಟ್ರಿ ಅಂತ ಹೇಳ್ತಾ ಇರುವಂತಂದರೆ, ಇದೇ ಒಂದು ರವಿಶಂಕರ್ ಏನಿದ್ದಾನೆ ಈತ ರಾಘವೇಂದ್ರನ ಮಾತನ್ನು ಕೇಳಿ ಈ 3 ಕೂಡ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾನೆ. ಈ 3 ಜನ ಕೂಡ ಇವನ ಮಾತಿನ ಕಟ್ಟುಪಾಡಿಗೆ ಬಿದ್ದು ಓಕೆ ಅಂತ ಹೇಳ್ತಾರೆ. ಅಂದರೆ ಈ ಮೃತಪಟ್ಟಂಥ ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಿಸೋದಕ್ಕೂ ಮತ್ತು ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೂ ಕೂಡ, ಜೊತೆಗೆ ಈ 4 ಜನ ಕೂಡ ಹೋಗಿ ಒಂದು ಕಾಮಾಕ್ಷಿಪಳ್ಳಿ ಪೊಲೀಸರ ಮುಂದೆ ಶರಣಾಗೋದಕ್ಕೂ ಕೂಡ
ಒಪ್ಪಿಗೆಯನ್ನು ಪಡ್ಕೊಳ್ತಾರೆ. ಅಂದರೆ ಸರ್ ಡೀಲನ್ನು ಮಾಡಿಕೊಂಡು ಒಂದಿಷ್ಟು ಅಮೌಂಟ್ ಅಂತ ಹೇಳಿ ಕೂಡ ಪಡ್ಕೊಳ್ಳುವಂಥ ಕೆಲಸಕ್ಕೆ ಇವರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಈ ಎಲ್ಲವನ್ನು ಆದಂಥ ಬೆಳವಣಿಗೆಗಳ ನಂತರ ಈ ಒಂದು ಕೇಸ್ನಲ್ಲಿ ಅವರನ್ನೇ ಪ್ರಮುಖ ಸಾಕ್ಷಿಗಳಾಗಿ ಪರಿಗಣಿಸಿರುವಂಥ ಪೊಲೀಸರು ಈಗ ಅವರನ್ನು ಒಂದು ವಿಚಾರಣೆ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅವರ ಮಧ್ಯೆ ಜಗಳ ಆಗಿರುವಂಥದ್ದು ಅಂತ ಹೇಳಿದ್ರೆ, ನಿನ್ನ ಮಾತನ್ನು ಕೇಳಿ ನಾನು ನಂಬಿ ಕೆಟ್ಟೆ, ನೀನೇನಾದರೂ ಈ ರೀತಿಯಾಗಿ ಒಪ್ಪಿಸಿಲ್ಲ ಅಂತ ಹೇಳಿದರೆ ನಾವು ಈ ಪ್ರಕರಣಕ್ಕೆ ಸಿಲುಕ್ತಾ ಇದ್ದಿಲ್ಲ ಅಂತ ಹೇಳಿರುವಂಥದ್ದು. ಜೊತೆಗೆ ಹಣದ ಆಸೆಯನ್ನು ತೋರಿಸಿ ನಮ್ಮ ಒಂದು ಜೀವನವನ್ನು ಹಾಳು ಮಾಡಿದೆ ಅಂತ ಹೇಳಿ ಕೂಡ ಗಲಾಟೆಗಳನ್ನು ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಜೈಲು ಅಧಿಕಾರಿಗಳು ಬಂದು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಮುಂದೆ ಈ ರೀತಿಯಾದಂತ ಹೇಳಿದರೆ ತಮಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟ ನಂತರ ತಕ್ಷಣ ಅವರು ಈ ಒಂದು ಜಗಳವನ್ನು ನಿಲ್ಲಿಸಿ ಸಂಬಂಧಪಟ್ಟವರ ಜೊತೆ ಮಾತನಾಡಬೇಕು, ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗೋರು ಯಾರು, ಈ ವಿಚಾರದಲ್ಲಿ ಈಗಾಗಲೇ ಮನೆಯ ಆರ್ಥಿಕ ಪರಿಸ್ಥಿತಿಗಳು ತುಂಬ ಕೆಟ್ಟದಾಗಿದೆ, ನಾವು ಜೈಲಿನಲ್ಲೇ ಕೊಳಿಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅನ್ನುವಂಥ ನೋವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಪರಪ್ನಗರ ಜೈಲಿನಲ್ಲಿರುವಂತಹ ಆರೋಪಿಗಳಿಗೆ ಏನು ಒಂದಷ್ಟು ಜನ ವಕೀಲರು ಕೂಡ ಬಂದು ಜಾಮೀನು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ, ಅವರ ಪರ ವಕಾಲತ್ತನ್ನು ವಹಿಸ್ಕೊಳ್ಳೋದಕ್ಕೂ ಸಿದ್ಧರಾಗಿದ್ದಾರೆ. ನಮ್ಮನ್ನು ಇದುವರೆಗೂ ಕೂಡ ಯಾರು ಕೇರ್ ಮಾಡ್ತಾ ಇಲ್ಲ ಅನ್ನೋಂಥ ನೋವು ಮತ್ತು ಅಳಲನ್ನು ತೋಡ್ಕೊಂಡಿರುವಂಥದ್ದು ಪ್ರಣುತ್. ಒಟ್ಟಿನಲ್ಲಿ ಒಂದಲ್ಲ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳ ಮಧ್ಯೆ ಜಗಳ ಆಗ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಪ್ರದೂಷ್ನನ್ನು ನಂಬಿ ನಾನು ಮೋಸ ಹೋದೆ ಅಂತ ಹೇಳಿ ದರ್ಶನ್ ಕೂಡ ಅವರ ವಿರುದ್ಧ ಜಗಳವನ್ನು ಮಾಡಿ ಮುನಿಸ್ಕೊಂಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಈ ದರ್ಶನನ್ನು ನಂಬಿದರೆ ನಾವು ಹೊರಗಡೆ ಹೋಗೋದಿಲ್ಲ, ನಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಹೊರಗಡೆ ಹೋಗಬೇಕು ಅಂತ ಹೇಳಿ ಪ್ರದೂಷಣ್ ಟೀಮ್ ಏನು ಮಾಡುತ್ತೆ, ಜಗಳವನ್ನು ಮಾಡ್ಕೊಂಡಿರ್ತಾರೆ. ಆಗ ಸಂಧಾನವನ್ನು ಮಾಡಿ ಮತ್ತೆ ಈ ಒಂದು ಪ್ರಕರಣದಿಂದ ನಾವು ಹೊರಗಡೆ ಹೇಗೆ ಬರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಈ ಎಲ್ಲ ಆರೋಪಿಗಳು ಕೂಡ ಒಂದು ಸಂಧಾನವನ್ನು ಮಾಡ್ಕೊಂಡಿದ್ದು ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ಪ್ರಣುತ್. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.